ಒಳ್ಳೆ ವರ್ಕ್ ಆಗುತ್ತೆ. ಪೇನ್ಲೆಸ್ ಆಯಿಲ್ ಪೌಡರ್ ಅಂತ ಹೇಳ್ಬೋದು, ಪೇನ್ಲೆಸ್. ಈಗ ನಾವು ಈ ತರ ಏನಿದೆ ಈ ತರ ಮೇಲೆ ತಗೋಬೇಕು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಸಖತ್ತಾಗಿ ಸಮಸ್ಯೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಶಾಪ್ ಅಲ್ಲಿ ಸುಮಾರು ಜನ ಕೇಳ್ತಿದ್ರಿ ವ್ಯಾಕ್ಸಿನ್ ಪೌಡರ್ ಕೊಡ್ತಾ ಇದ್ದೀರಾ, ಒಂದು ಡೆಮೋ ವಿಡಿಯೋ ಮಾಡಿ ಕೊಡಿ ಅಂದ್ಬಿಟ್ಟು ಇವತ್ತು ನಾನು ನಮ್ಮ ವ್ಯಾಕ್ಸಿನ್ ಪೌಡರ್ ಸುಮಾರು 3 months ಇಂದ ಫುಲ್ಲು ರನ್ನಿಂಗ್ ಸಕ್ಸಸ್ಫುಲಿಯಾಗಿ ಓಡ್ತಿದೆ. ಯಾಕಂದ್ರೆ ಪ್ರತಿಯೊಬ್ರು ತಗೋತಾ ಇದ್ದೀರಾ, ಪ್ರತಿಯೊಬ್ರು ರಿಸಲ್ಟ್ ಶೇರ್ ಮಾಡ್ತಿದ್ದೀರಾ. ಯಾರು ನನ್ನ ಚಾನಲ್ ನೋಡಿಲ್ಲ ಅವರಿಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೋಡಿ, ಇನ್ಸ್ಟಾಗ್ಲೋ ವ್ಯಾಕ್ಸಿನ್ ಪೌಡರ್ ಅಂದ್ಬಿಟ್ಟು ಪ್ಯೂರ್ ಆಯುರ್ವೇದಿಕಲ್ಲಿ, ಬಟ್ ಕೆಮಿಕಲ್ ಇರೋದಿಲ್ಲ, ಬಟ್ ಅದು ಒಳ್ಳೆ ವರ್ಕ್ ಆಗುತ್ತೆ. ಪೇನ್ಲೆಸ್ ಆಯುರ್ವೇದಿಕ್ ವ್ಯಾಕ್ಸಿನ್ ಪೌಡರ್ ಅಂತ ಹೇಳ್ಬೋದು, ಪೇನ್ಲೆಸ್. ಈಗ ನಾವು ಅದೇನ್ ಮಾಡ್ತೀವಿ, ಸ್ಟ್ರಿಪ್ಸ್ ಹಾಕಿ ರಿಮೂವ್ ಮಾಡ್ತೀವಿ, ಅದು ಪೇನ್ ಇರುತ್ತೆ. ಬಟ್ ಇದು ಪೇನ್ ಇರಲ್ಲ. ನಾನು ಹೇಗೆ ಯೂಸ್ ಮಾಡ್ತಾ ಇದ್ದೀನಿ, ಹೇಗೆ ಅನಿಸ್ತು, ಏನಿತ್ತು ಅಂತ ಅಪ್ಡೇಟ್ ನೋಡಿ, ಎಲ್ಲ ವಾಚ್ ಮಾಡಿ. ಪಾರ್ಲರ್ ಆಗಿರೋದ್ರಿಂದ ರೋಸ್ ವಾಟರ್ ತಗೊಂಡಿದ್ದೀನಿ. ಮನೆಗಳಲ್ಲಿ ಯೂಸ್ ಮಾಡೋರು ನೀರು ಕೂಡ ತಗೋಬಹುದು. ನಾನು ರೋಸ್ ವಾಟರ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ರೋಸ್ ವಾಟರ್ ಹಾಕೋದ್ರಿಂದ ಇನ್ನೂ ಒಂದು ಸ್ಕಿನ್ ಎಲ್ಲ ಸಾಫ್ಟ್ನೆಸ್ ಬರುತ್ತೆ, ಸ್ಮೂತ್ ಆಗಿರುತ್ತೆ. ತಗೊಂಡಿದ್ದೀನಿ, ಇಷ್ಟು ತಗೊಂಡಿದ್ದೀನಿ ಅನ್ಕೊಳ್ಳಿ, ಇಷ್ಟು ತಗೊಂಡಿದ್ದೀನಿ. ಒಂದು ಇದು ಇನ್ಸ್ಟಾಗ್ಲೋ ಪೌಡ್ರು, ಬಟ್ ನಾನೀಗ ನಮ್ಮ ಹ್ಯಾಂಡಲ್ ಬೇಕು, ವಿತ್ ಲೆಗ್ಸ್ ಬೇಕು. ಇದು ಪೌಡ್ರು ನಾವಿಲ್ಲಿ ಎಷ್ಟು ನಮ್ಗೆ ಹದವಾಗಿ ಎಷ್ಟು ಬೇಕು ಕಲ್ಸ್ಕೊತೀವಿ ನೋಡಿ, ಈ ಥರ ಇರುತ್ತೆ. ಇದು ಪ್ಯೂರ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಏರ್ ರಿಮೂವ್ ಆಗೋಕ್ಕೆ ಪೇನ್ಲೆಸ್ ವ್ಯಾಕ್ಸಿನ್ ಪೌಡರ್ ರೆಡಿ ಮಾಡ್ತಾ ಇರೋದು. ನಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ನೋಡಿ, ಸಾಕು ಇಷ್ಟು. ಈಗ ಫ್ರೆಂಡ್ಸ್ ನೋಡಿ, ವ್ಯಾಕ್ಸಿನ್ ಪೌಡ್ರಲ್ಲಿ ಏರ್ ಇರೋದು ತೋರಿಸ್ತಾ ಇದ್ದೀನಿ. ಏರಿದು ವ್ಯಾಕ್ಸ್ ಆದಮೇಲೆ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, ಕೈಯಲ್ಲೂ ಕೂಡ ಜಾಸ್ತಿ ಇಲ್ಲ, ಬಟ್ ಆದರೂ ಕಾಣ್ತಾ ಇದೆಯಲ್ವಾ? ಓಕೆ. ಫ್ರೆಂಡ್ಸ್, ಇಲ್ಲಿ ನಾವು ಪೌಡ್ರು ಏನು ಹಚ್ಚಿಲ್ಲ, ಇದು ಏರ್ ಐತೆ. ಇದಕ್ಕೆ ನಾವೇನು ಮಾಡ್ತೀವಿ, ಇಷ್ಟು ಕಲ್ಸ್ಕೊಂಡಿದ್ದೀವಿ. ಈ ಥರ ಮೇಲಿಂದ ಕೆಳಗಡೆ ಹಚ್ಚಬೇಕು ನೋಡಿ. ಇಷ್ಟು ಎಲ್ಲಿ ಏರಿತ್ತೋ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇಷ್ಟು ಮಾತ್ರ. ಬ್ರಷಲ್ಲಾದರೂ ಯೂಸ್ ಮಾಡ್ಬೋದು, ಬೆರಳಲ್ಲಾದರೂ ಯೂಸ್ ಮಾಡ್ಬೋದು. ನಮ್ಮ ಹತ್ರ ಇಲ್ಲಿ ಬ್ರಷ್ ಇತ್ತುಬಿಟ್ಟು ಬ್ರಷಲ್ಲಿ ಹಾಕಿದ್ದೀನಿ. ಕೈಯಲ್ಲೂ ಕೂಡ ಅಕಸ್ಮಾತ್ ನೋಡಿ, ಈ ಥರ ಕೈಯಲ್ಲೂ ಕೂಡ ಹಿಂಗೆ ಮಾಡ್ಕೊಳ್ಳಿ. ಇಷ್ಟು ಏರ್ ಎಲ್ಲಿತ್ತು ಅದು ಮಾತ್ರ ಹಾಕಿದ್ದೀನಿ. ಫುಲ್ಲು ಡ್ರೈ ಆಗಿದೆ ನೋಡಿ, ಫುಲ್ಲು ಡ್ರೈ ಆಗಿದೆ. ಈಗ ಕೈ ತೆಗಿಯಮ್ಮ. ಫುಲ್ಲು ಡ್ರೈ ಆಗಿದೆ. ಈಗ ಫೇಸ್ ತೆಗಿಬೇಡ ಫ್ರೆಂಡ್ಸ್. ಈಗ ನೋಡಿ, ಹ್ಯಾಂಡ್ಸ್ಗೂ ಹಾಕಿದ್ದೀನಿ, ವಿತ್ ಲೆಗ್ಗೂ ಹಾಕಿದ್ದೀನಿ ಎರಿಯೋಕ್ಕೆ. ಇದು ಬಂದು 50 grams ಇರುತ್ತೆ, ಜಸ್ಟ್ 50 grams. ಇನ್ನೂ ಇಷ್ಟಿದೆ ಅರ್ಧ. ಅಂದರೆ ಒಂದು 50 grams ರೀಸನಬಲ್ ಪ್ರೈಸ್ 200 rupeesಗೆ 2-3 times ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇಷ್ಟು ಹ್ಯಾಂಡ್ಸ್ಗೆ ಮತ್ತು ಲೆಗ್ಸ್ಗೆ ನಮ್ಮ ಪಾರ್ಲರಲ್ಲೇ ಆಗಲಿ, ನಾನೇ ಕೂಡ ನಾವು 4-5 ಥರ ವ್ಯಾಕ್ಸಿನ್ ಯೂಸ್ ಮಾಡ್ತೀವಿ. ಯಾಕಂದರೆ ಗೋಲ್ಡನ್ ವ್ಯಾಕ್ಸು, ಹನಿ ವ್ಯಾಕ್ಸು, ಆಮೇಲೆ ಈಗ ಬಂದಿದೆ ರೀಕಾ ವ್ಯಾಕ್ಸು ಅಂತ ಸುಮಾರು ಮಿನಿಮಮ್ 450 ರೂಪಾಯಿಂದ 600 ರೂಪಾಯಿಗೆ ವ್ಯಾಕ್ಸಿನ್ ಒನ್ ಟೈಮ್ ತಗೋತೀವಿ ಅಲ್ವಾ? ಅದೇ ಥರದಲ್ಲೇ ನೋಡಿ, ಇದು ಒಂದು ಅದನ್ನು 600 ರೂಪಾಯಿ ತಗೊಂಡು ಪೇಯ್ನು, ಯಾಕಂದರೆ ಸ್ಟ್ರಿಪ್ಸಲ್ಲಿ ತೆಗಿಬೇಕು. ಸ್ಟ್ರಿಪ್ಸಲ್ಲಿ ಅದು ತುಂಬ ಪೇಯ್ನ್ ಆಯ್ತದೆ.
ಅದರಲ್ಲಿ ಏರಿಯರ್ಗಂತೂ ತುಂಬ ಪೇಯ್ನು ನೋಡಿ. ಇದು ಪೇನ್ಲೆಸ್ಸು. ಈ ಪೇನ್ಲೆಸ್ ನಾನು ಹಿಂಗೆ ಹಾಕೊಂಡಿದ್ದೀನಿ, ಏನು ಅನಿಸ್ತಾ ಇಲ್ಲ ನನಗೆ ನೋಡಿ. ಪೇನ್ಲೆಸ್ಸು. ಇನ್ನು ಇದು ಬರೀ 200 ರುಪೀಸಲ್ಲಿ ಎಷ್ಟು ವರ್ತ್ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಇನ್ನೂ 1 ಟೈಮ್ ಯೂಸ್ ಮಾಡ್ಬೋದು ಆರಾಮಾಗಿ. 200 ರುಪೀಸ್ಗೆ 2 ಟೈಮ್ಸ್ ಹ್ಯಾಂಡ್ಸು ಲೆಗ್ಸು ಯೂಸ್ ಮಾಡ್ಬೋದು. ಬಟ್ ಇದನ್ನ ಯೂಸ್ ಮಾಡಿದ್ರು ಕೂಡ ನಾವು ವ್ಯಾಕ್ಸಿಂಗಲ್ಲೂ ಕೂಡ ಟ್ಯಾನ್ ರಿಮೂವ್ ಆಗುತ್ತೆ, ಏರ್ ರಿಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಈ ವ್ಯಾಕ್ಸಿನ್ ಪೌಡರ್ ಕೂಡ ಟ್ಯಾನ್ ರಿಮೂವ್ ಆಗಬೇಕು, ಏರ್ ರಿಮೂವ್ ಆಗಬೇಕು. ಅದು ಏರ್ ನೋಡಿ, ಈ ಥರ ಒಂದು ವೆಟ್ ಬಟ್ಟೆ ತಗೋಬೇಕು ನೋಡಿ. ಈ ಥರ ವಿರುದ್ಧ ಮೇಲೆ ಇಲ್ಲಿ ಹತ್ರ ತೆಗಿಮ, ಹತ್ರ ತಗೋ ನೋಡಿ. ಈ ಥರ ಏನಿದೆ ಈ ಥರ ಮೇಲೆ ತಗೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ಸಖತ್ತಾಗಿ ಬಂತಲ್ಲ ಟ್ಯಾನ್ ಅಷ್ಟೇ. ಕಲರ್ ನೋಡಲ್ಲಿ. ಮತ್ತೆ ಪೇಯ್ನ್ ಏನು ಅನಿಸ್ತಾ ಇಲ್ಲ. ಎಷ್ಟು ಇರು ಅಷ್ಟೇ ಹಾಕಿದ್ದು ನಾವು ಟೆಸ್ಟಿಂಗ್ಗೋಸ್ಕರ. ವಾವ್, ತುಂಬ ಚೆನ್ನಾಗಿ ಗೊತ್ತೈತೆ. ಆಹಾ, ಇಲ್ಲೆಲ್ಲ ನೋಡಿದ್ರಿ ಅಲ್ವಾ ಏರು ನೋಡಿ, ಎಷ್ಟು ಸಾಫ್ಟಾಗಿ ಗೊತ್ತೈತೆ. ಶೇವ್ ಮಾಡೋ ಫೀಲೇ ಇಲ್ಲ. ಸೇಮ್ ನಾವು ವ್ಯಾಕ್ಸಿಂಗ್ ಏನು ಫೀಲ್ ಮಾಡ್ತೀವಿ ಅದೇ ಥರ ಬಂತು. ನೋಡಿ ವ್ಯಾಕ್ಸಿಂಗ್ ಏನು ಬಂತು ಅದೇ ಥರ. ಕಟ್ಟಾಯ್ತು ಅನ್ಕೋತೀನಿ. ಸಖತ್ತಾಗಿ ಗೊತ್ತೈತೆ. ಓಡಿಸ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ಆಗ್ಲೇನೇ ಏರಿತ್ತು ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಟ್ಯಾನ್ ಹೋಗಿರೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಆಮೇಲೆ ನನ್ನ ಹ್ಯಾಂಡ್ಸ್ ನೋಡಿ, ಟ್ಯಾನ್ ನಿಜವಾಗ್ಲೂ ಫೀಲ್ ಹೆಂಗೈತೆ ಅಂದರೆ, ಎಷ್ಟು ವ್ಯಾಕ್ಸ್ ಮಾಡಿದ್ರೂ ಇಷ್ಟು ಫೀಲ್ ಬರಲ್ಲ. ಎಷ್ಟು ಸಾಫ್ಟಾಗಿ ಒಂದೆಲ್ಲಾದ್ರೂ ಏರಿದೆಯಾ ನೋಡಿ. ನಿಮ್ಮ ಕಣ್ಮುಂದೆ ಮಾಡಿರೋದು. ಶಾಪಲ್ಲಿರೋ ಪೇನ್ಲೆಸ್ ವ್ಯಾಕ್ಸಿನ್ ಪೌಡರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಎಲ್ಲ ಅಪ್ಡೇಟ್ ಪೂರ್ತಿ ನಿಮ್ಮ ಮುಂದೆನೇ ಇದೆ. ಇದಾದ್ಮೇಲೆ ನಮ್ಮ ಶಾಪಲ್ಲೇ ಇರೋ ಸ್ಕಿನ್ ಬಾಡಿ ವೈಟ್ನಿಂಗ್ ಲೋಷನ್, ಅಂದರೆ ಬಾಡಿ ಲೋಷನ್ ನಾವು ಕೇಳಿದ್ದೀವಿ. ಬಾಡಿ ಲೋಷನ್ ಎಲ್ಲ ಸ್ಕಿನ್ಗೂ ಒಂದೇನೋ ಒಂದು ಮಾಯ್ಚರೈಸಿಂಗ್ ಆಗಿ ವರ್ಕ್ ಮಾಡಲಿ ಅಂತ ಒಂದು ನಾರ್ಮಲ್ ಆಗಿರೋ ಬಾಡಿ ಲೋಷನ್ ಯೂಸ್ ಮಾಡ್ತೀವಿ. ಆದರೆ ನಮ್ಮ ಶಾಪಲ್ಲಿ ಸ್ಪೆಷಲ್ ಆಗಿರೋ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್. ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಏನಪ್ಪ ಅಂತಂದರೆ ನೋಡಿ, ನಾವೀಗೆಲ್ಲ ವ್ಯಾಕ್ಸಿಂಗ್ ಮಾಡಿದ್ದೀವಿ. ನಾವು ಡೈಲಿ ಸ್ನಾನ ಮಾಡಿದಾಗ ನೋಡಿ ಎಷ್ಟು ಥಿಕ್ನೆಸ್ ಆಗಿದೆ. ಕಲರ್ ಕೂಡ ನೋಡಿ. ಅಂದರೆ ಇದು ಆ್ಯಕ್ಚುಲಿ ಫೇಸ್ಗೆ ನಮ್ಮ ರಿಸಲ್ಟ್ ಬರೋ ಅಂಥದ್ದು. ನಾವು ಫೇಸ್ಗೆ ನಮ್ಮದು ಕ್ರೀಮ್ ಕೊಡ್ತಿರೋದ್ರಿಂದ ಇದನ್ನೇನು ಟಚ್ ಮಾಡೋಕ್ಕಾಗದ. ಇದನ್ನೇ ನಾವು ಸ್ಕಿನ್ಗೆ ತಗೊಂಡಿದ್ದೀವಿ, ಸ್ಕಿನ್ಗೆ ಮಾಡಿಸ್ಕೊಂಡಿದ್ದೀವಿ. ಯಾಕಂದರೆ ಸ್ಕಿನ್ನೂ ಕೂಡ ಟ್ಯಾನ್ ರಿಮೂವ್ ಆಗಬೇಕು, ಕಲರ್ ಈ ಫೇಸ್ ಏನಿದೆ ಕೈ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ಕಿನ್ ಬಾಡಿ ಲೋಷನ್ ಅಂದ್ಬಿಟ್ಟು ನಾವು ಇದು ಬಿಟ್ಟಿರೋದು. ನಿಜವಾಗ್ಲೂ ಫ್ರೆಂಡ್ಸ್ ಹೇಳೋದಲ್ಲ, ಸುಮಾರು ಜನ ಯೂಸ್ ಮಾಡ್ತಾ ಇದ್ದೀರಾ. ಹೇಗಿದೆ ಅಂತ ನೀವು ಹೇಳಬೇಕು. ತುಂಬ ಸಾಫ್ಟ್ನೆಸ್ಸಲ್ಲಿ ಸಂಜೆವರೆಗೂ ಇದೆಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಶೈನಿಂಗ್ ಆಗಿ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಂದು ನಮ್ಮ ಶಾಪಲ್ಲಿ ಹೋದ್ಸರಿ ತುಂಬ ಒಂದು 20 ಡೇಸ್ ವೆಯ್ಟ್ ಮಾಡಿಸ್ಬಿಟ್ಟಿದೆ ಅನಿಸುತ್ತೆ. ಸುಮಾರು ಒಂದೇ ದಿನದ 150 ಜನಕ್ಕೆ ಸ್ವಂತ ಶಿಪ್ಪಿಂಗ್ ಹಾಕಿ ಸುಮಾರು 4-5 ಸಾವಿರ ಖರ್ಚು ಮಾಡಿ ಯಾರೇ ಬ್ಯಾಲೆನ್ಸ್ ಇತ್ತು ಅವ್ರಿಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಈಗ ಸ್ಟಾಕ್ ಬಂದಿದೆ, ಫುಲ್ ಸ್ಟಾಕ್. ಈಗ ಇನ್ನು 500 ಪೀಸ್ ಅಷ್ಟು ರೆಡಿ ಸ್ಟಾಕ್ ಬಂದಿದೆ. ಇನ್ನು ಬೇರೆ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ. ಚಳಿಗಾಲಕ್ಕೆ ಮೇಯ್ನಾಗಿ ಲಿಪ್ ಬಾಮು ಬಾಡಿ ಲೋಷನ್ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಬಾಡಿ ಲೋಷನ್ ಯೂಸ್ ಮಾಡೋ ಬದಲಾಗಿ ಈ ಒಂದು ನಮ್ಮ ಶಾಪಲ್ಲಿ ಸ್ಪೆಷಲ್ ಆಗಿ ಸಿಗೋ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಯೂಸ್ ಮಾಡಿದ್ರೆ ಈಗ ಟ್ಯಾನ್ ರಿಮೂವ್ ಆಗಬೇಕು, ಸ್ಕಿನ್ ಕಲರ್ ಚೇಂಜ್ ಆಗಬೇಕು, ಸಾಫ್ಟ್ನೆಸ್ ಬರಬೇಕು, ಶೈನಿಂಗ್ ಆಗಿ ಸ್ಮೂತ್ ಆಗಿ ಬರಬೇಕು ಅಂತ ನಾನು ಏನು ಹೇಳಿದ್ದೀನಿ ಅದನ್ನ ರಿಸಲ್ಟ್ ನೀವೇ ಶೇರ್ ಮಾಡಬೇಕು. ಯಾಕಂದರೆ ಸುಮಾರು ಇದು ಆಲ್ರೆಡಿ 400 - 500 ಪೀಸ್ ಸೇಲ್ ಆಗಿದೆ. ಅಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ. ಮತ್ತೆ ಸುಮಾರು ಜನ ಕೇಳ್ತಾ ಇದ್ದೀರಾ. ನಮ್ಮ ಶಾಪಲ್ಲಿ ಸ್ಕಿನ್ ಬಾಡಿ ವೈಟ್ನಿಂಗ್ ಲೋಷನ್ನು ವಿತ್ ವ್ಯಾಕ್ಸಿನ್ ಪೌಡರ್ ಇವತ್ತು ಒಂದು ವಿಡಿಯೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಾದರೆ ಸ್ಕಿನ್ ಬಾಡಿ ಲೋಷನ್ ರೆಡಿ, ಫುಲ್ ಸ್ಟಾಕ್ ಇದೆ.
ಮೊದ್ಲ ತರ ತುಂಬಾ ವೆಯ್ಟ್ ಮಾಡ್ಸಲ್ಲ, ಬೇಗ ಬೇಗ ಅಟ್ಯಾಚ್ ಮಾಡ್ತೀವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನ ಏನೇ ಡೌಟ್ಸ್ ಇದ್ರು, ಯಾಕಂದ್ರೆ ನೀವು ಆಲ್ರೆಡಿ ಏನ್ ತಗೊಂಡಿದ್ದೀರಾ, ನಿಮ್ಗೆ ಏನ್ ಅನ್ಸ್ತಾ ಇದೆ ಅನ್ನೋದನ್ನೆಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಯಾರೇ ನಮ್ಮ ಚಾನೆಲ್ ನೋಡಿಲ್ಲ ಪ್ರತಿಯೊಬ್ರು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನ ಡೀಟೇಲ್ಸ್ ಏನೇ ಇದ್ರು ಕಾಲ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.